ನಮಸ್ಕಾರ. ನಕ್ಷತ್ರಗಳು, ಶಿಕ್ಷಣ ಕ್ಷೇತ್ರದ ಈ ನಕ್ಷತ್ರಗಳಿಗೆ ನಿಮಗೆ ಸ್ವಾಗತ. ಈವರೆಗೆ ನಾನು ನಿಮಗೆ ಅನೇಕ ನಕ್ಷತ್ರಗಳನ್ನು ಪರಿಚಯಿಸಿದ್ದೇನೆ. ಇಂದು ಇನ್ನೊಂದು ನಕ್ಷತ್ರವನ್ನು ನಿಮಗೆ ಪರಿಚಯಿಸಲಿದ್ದೇನೆ. ಈ ನಕ್ಷತ್ರದ ಹೆಸರು ರಾಮಣ್ಣ ಮೇಷ್ಟ್ರು. ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಮಾಗಡಿ ತಾಲೂಕಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿರಗಣಹಳ್ಳಿ. ರಾಮಣ್ಣ ಈ ಶಾಲೆಗೆ ಬಂದಾಗ ಶಾಲೆ ಪ್ರಾರಂಭವಾಗುವ ಸಮಯ. ದಾಖಲಾತಿ ನಡೆಯುತ್ತಿತ್ತು. ರಾಮಣ್ಣನಿಗೆ ಮಕ್ಕಳು ಈ ಶಾಲೆಗೆ ದಾಖಲಾಗುವುದು ಕಾಣಲಿಲ್ಲ. ಮಕ್ಕಳೇ ದಾಖಲಾಗ್ತಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಶಾಲೆಯಲ್ಲಿ ಇರುವ ಮಕ್ಕಳನ್ನು ಬಿಡಿಸಿ ಬೇರೆ ಖಾಸಗಿ ಶಾಲೆಗೆ ಸೇರಿಸಲು ಪೋಷಕರು ಪ್ರಯತ್ನ ಮಾಡ್ತಿದ್ರು. ಇದನ್ನು ಕಂಡ ರಾಮಣ್ಣ ತುಂಬ ಬೇಸರ ಪಡ್ತಾರೆ. ಏನಾದರೂ ಮಾಡಬೇಕು ಎಂದು ಅವರು ತಮ್ಮ ಪ್ರಯತ್ನವನ್ನು ಶುರು ಮಾಡ್ತಾರೆ. ಅವರು ಸಮುದಾಯದವರೊಂದಿಗೆ ಮಾತಾಡ್ತಾರೆ, ಬೇರೆ ಬೇರೆ ವಿಷಯವನ್ನು ಕಳೆ ಹಾಕ್ತಾರೆ. ಅವರಿಗೆ ಎಲ್ಲ ವಿಷಯವನ್ನು ಒಟ್ಟು ಹಾಕಿದಾಗ ಗೊತ್ತಾಗುವ ವಿಷಯ ಒಂದೇ: ಸಮುದಾಯದವರಿಗೆ ಈ ಶಾಲೆ ಬಗ್ಗೆ ಗೌರವ ಇಲ್ಲ, ಶಿಕ್ಷಕರ ಬಗ್ಗೆ ವಿಶ್ವಾಸವಿಲ್ಲ. ಹೀಗಿದ್ದಾಗ ಮಕ್ಕಳನ್ನು ಹೇಗೆ ಶಾಲೆಗೆ ಕಳಿಸ್ತಾರೆ? ಶಾಲೆಯ ಬಗ್ಗೆ ಗೌರವ, ಹೆಮ್ಮೆ ಪಡುವಂತಾಗಬೇಕು ನಮ್ಮ ಸಮುದಾಯ. ಶಿಕ್ಷಕರ ಬಗ್ಗೆ ವಿಶ್ವಾಸ, ಪ್ರೀತಿ ಹುಟ್ಟಬೇಕು. ಇದನ್ನು ಪುನರ್ ಸ್ಥಾಪಿಸಲು ರಾಮಣ್ಣ ಹೊರಡುತ್ತಾರೆ. ಅವರಿಗೆ ಗೊತ್ತಿರುತ್ತದೆ, ಇದಕ್ಕೆ ಒಂದೇ ದಾರಿ ಇರುವುದು ಜನರೊಂದಿಗೆ ಮಾತಾಡೋದು, ಸಂಪರ್ಕ ಬೆಳೆಸೋದು, ಪ್ರೀತಿ ವಿಶ್ವಾಸವನ್ನು ಬೆಳೆಸೋದು. ಪ್ರತಿನಿತ್ಯ ಅವರು ಸಮುದಾಯದವರೊಂದಿಗೆ ಮಾತಾಡಲಿಕ್ಕೆ ಹೊರಡ್ತಾರೆ. ತಮ್ಮ ಸಹಶಿಕ್ಷಕರನ್ನು ಜೊತೆ ಸೇರಿಸಿಕೊಂಡು ಮಾತಾಡ್ತಾರೆ. STMC ಪ್ರೆಸಿಡೆಂಟ್ ಅವರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಕರ್ಕೊಂಡು ಹೋಗುವಾಗ ಒಂದು ದಿವಸ STMC ಪ್ರೆಸಿಡೆಂಟ್ ಅವರು ಒಂದು ಮಾತು ರಾಮಣ್ಣನಲ್ಲಿ ಹೇಳ್ತಾರೆ: ನನ್ನ ಮಕ್ಕಳನ್ನು ಖಾಸಗಿ ಶಾಲೆಗೆ ಹಾಕಬೇಕೆಂದು ನಾನು ಇದ್ದೇನೆ. ರಾಮಣ್ಣನಿಗೆ ತುಂಬ ಬೇಸರವಾಗ್ತದೆ. ಅವರು STMC ಪ್ರೆಸಿಡೆಂಟ್ ಅವರ ಜೊತೆಗೆ ಮಾತಾಡ್ತಾರೆ. ತುಂಬ ತಮ್ಮ ಶಾಲೆಯಲ್ಲಿರುವಂಥ ಅನುಕೂಲದ ಬಗ್ಗೆ ಹೇಳ್ತಾರೆ. ಮಕ್ಕಳನ್ನು ಈ ಶಾಲೆಗೆ ಕಳಿಸಿದರೆ ಏನೇನು ಸಾಧ್ಯತೆ ಇದೆ, ಏನವರಿಗೆ ಒಳ್ಳೆಯದಾಗ್ತದೆ, ಏನು ಸವಲತ್ತು ಸಿಕ್ಕುತ್ತದೆ, ಎಲ್ಲವನ್ನೂ ಹೇಳ್ತಾರೆ. ಕಡೆಗೆ ಹೇಳಿ ಒಂದು ಮಾತು ಕೊಡ್ತಾರೆ ಅಧ್ಯಕ್ಷರಿಗೆ: ನೀವು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ, 3 ತಿಂಗಳ ಒಳಗೆ ಆ ಮಕ್ಕಳು ಇಂಗ್ಲಿಷ್ ಮಾತಾಡುವಾಗೆ ನಾನು ಮಾಡುತ್ತೇನೆ. ಇದು ನಾನು ಕೊಡುವ ಭಾಷೆ ಎಂದು STMC ಅಧ್ಯಕ್ಷರಿಗೆ ಹೇಳ್ತಾರೆ. STMC ಅಧ್ಯಕ್ಷರಿಗೂ ಇವರ ಮಾತಿನ ಮೇಲೆ, ಇವರು ಹೇಳಿದ ಆ ರೀತಿ ಮೇಲೆ ವಿಶ್ವಾಸ ಬರ್ತದೆ. ಮಕ್ಕಳನ್ನು ಇಲ್ಲೇ ಬಿಡ್ತಾರೆ ಅವರು. ಹಾಗೆಯೇ ಬಂದ ಮಕ್ಕಳನ್ನು ತುಂಬ ಚಂದ ಪಾಠ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ನಮ್ಮ ಟೀಚರ್. ಸಹಶಿಕ್ಷಕರು ಕೂಡ ತುಂಬ ಚಂದ ಪಾಠ ಮಾಡ್ತಾರೆ. ರಾಮಣ್ಣ ಮೇಷ್ಟ್ರು ಸ್ವತಃ ಇಂಗ್ಲಿಷ್ ಕಲಿಸ್ತಾರೆ. ಮೇಷ್ಟ್ರಿಗೆ ಒಂದು ಗೊತ್ತಿರ್ತದೆ, ಇಂಗ್ಲಿಷ್ ಕಲಿಸುವಾಗ ಅದರಲ್ಲಿ ತುಂಬ ಮುಖ್ಯವಾದದ್ದು ಇಂಗ್ಲಿಷ್ ಮಾತಾಡಲಿಕ್ಕೆ ಕಲಿಯುವುದು. ಅದಷ್ಟು ಸುಲಭ ಅಲ್ಲ. ಇಂಗ್ಲಿಷ್ ಮಾತಾಡಲಿಕ್ಕೆ ಕಲಿಸುವುದಕ್ಕೆ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮಾಡ್ತಾರೆ. ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷೇ ಕಲಿಸ್ತಾರೆ ಅವರು. ಹೀಗೆ ಮಕ್ಕಳು ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. 3 ತಿಂಗಳಲ್ಲಿ ಸಾಕಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ ಈ ಶಾಲೆಯ ಮಕ್ಕಳು. ಇದನ್ನು ನೋಡಿ SDMC ಪ್ರೆಸಿಡೆಂಟಿಗೆ ಖುಷಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಉಳಿದ ಎಲ್ಲರ ಹತ್ರ ಹೇಳಿ ಬೇರೆಯವರು ಕೂಡ ಈ ಶಾಲೆಗೆ ಮಕ್ಕಳನ್ನು ಸೇರಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಹಾಗೆ ಒಬ್ಬೊಬ್ಬರು ಸೇರಿ ಕಡೆಗೆ 2, 3, 4 ಇದ್ದಂಥ ದಾಖಲಾತಿ 16 ಮಕ್ಕಳಿಗೆ ತಂದು ನಿಲ್ಲುತ್ತದೆ. ರಾಮಣ್ಣನವರು ಈ ಸಾಧನೆಯನ್ನು ಮಾಡಿದ್ದು ಹೇಗೆ ಅಂದರೆ, ಅವರು ಸ್ಪೋಕನ್ ಇಂಗ್ಲಿಷ್ಗೆ ತುಂಬ ಒತ್ತು ಕೊಡ್ತಾರೆ.
ಭಾಷೆ ಬರುವುದು ಮಾತಾಡುವುದರಿಂದ ಎಂಬುದು ಅವರಿಗೆ ಮನದಟ್ಟಾಗಿರ್ತದೆ. ಆದುದರಿಂದ ಮಕ್ಕಳಿಗೆ ಅನೇಕ ಅವಕಾಶಗಳು ಮಾತಾಡಲಿಕ್ಕೆ, ಬೇರೆ ಬೇರೆ ಸಂದರ್ಭ ಕೊಟ್ಟು ಮಾತಾಡೋದು, ಬೇರೆ ಬೇರೆ ವಿಚಾರಗಳನ್ನು ಹೇಳಿ ಮಾತಾಡೋದು, ಮನಸ್ಸಿನ ಒಳಗಿರುವಂಥ ವಿಚಾರಗಳನ್ನು ಹೇಳಲಿಕ್ಕೆ ಮಾತಾಡೋದು, ಹೀಗೆ ಅನೇಕ ವಿಷಯ ಅವರ ಸ್ವಂತದ ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶಗಳನ್ನು ಮಾಡಿ ಅದನ್ನು ಇಂಗ್ಲೀಷಲ್ಲಿ ಹೇಳೋದಕ್ಕಾಗಿ ಇಡೀ ಪ್ರಯತ್ನ ಇರ್ತದೆ. ಮಕ್ಕಳು ತುಂಬ ಚೆನ್ನಾಗಿ ಮಾತಾಡ್ತಾರೆ. ರಾಮಣ್ಣವರು ಅವರ ಕ್ಲಾಸ್ ಏನಿದೆಯೋ ಅದು ತುಂಬ ನವೀನತೆಯಿಂದ ಕೂಡಿರ್ತದೆ. ಅದರಲ್ಲಿ ನೋಡಿ, ಜಂಬಲ್ಡ್ ವರ್ಡ್ ಚಾರ್ಟ್ಸ್ ಇರ್ತದೆ, ಮಿಸ್ಸಿಂಗ್ ಲೆಟರ್ ಚಾರ್ಟ್ಸ್ ಅಂತ ಇರ್ತದೆ, ಬರ್ಡ್ಸ್, ಆನಿಮಲ್ಸ್ ಇದರ ನೇಮ್ಸ್ ಹಾಗೂ ಸೌಂಡ್ಸ್ ಇರ್ತದೆ. ಇನ್ನು ಕೆಲವು ಚಾರ್ಟ್ಸ್ ಡೈಲಿ ಯೂಸ್ಡ್ ವರ್ಡ್ ಚಾರ್ಟ್ಸ್ ಇರ್ತದೆ. ರಾಮಣ್ಣನವರು ನಿರಂತರವಾಗಿ ಆಗಾಗ ಕ್ವಿಸ್ ಕಾಂಪಿಟಿಷನ್ ಮಾಡ್ತಾರೆ, ಸ್ಟೋರಿ ಟೆಲ್ಲಿಂಗ್ ಮಾಡ್ತಾರೆ. ಕತೆ ಹೇಳುವುದರಲ್ಲಿ ಭಾರಿ ಇಷ್ಟ ರಾಮಣ್ಣನವರಿಗೆ. ಕಥೆಯನ್ನು ಇಂಗ್ಲೀಷಲ್ಲೇ ಹೇಳ್ತಾರೆ. ಅವ್ರದ್ದು ತುಂಬ ಸಿಂಪಲ್ ಇಂಗ್ಲೀಷ್, ಯಾರಿಗೂ ಅರ್ಥ ಆಗುವಂಥ ಇಂಗ್ಲೀಷ್. ಇಂಗ್ಲೀಷಲ್ಲಿ ಕತೆ ಹೇಳ್ತಾರೆ. ಅರ್ಥ ಆಗದೇ ಇರುವುದನ್ನು ಕನ್ನಡದಲ್ಲಿ ಹೇಳ್ತಾರೆ, ಪುನಃ ಇಂಗ್ಲೀಷಲ್ಲಿ ಹೇಳ್ತಾರೆ. ಮಕ್ಕಳಿಗೆ ಚಿಕ್ಕ ಚಿಕ್ಕ ಗುಂಪು ಮಾಡಿ ಗ್ರೂಪ್ ಸ್ಟಡೀಸ್ ಮಾಡಿಸ್ತಾರೆ. ಹೀಗೆ ಅನೇಕ ಇಂಗ್ಲೀಷ್ ರಿಲೇಟೆಡ್ ಆಕ್ಟಿವಿಟೀಸ್ ಮಾಡ್ತಾರೆ ಅವರು. ಮತ್ತೆ ತುಂಬ ಇಂಗ್ಲಿಷ್ ಅಂದರೆ ಇಂಗ್ಲೀಷಲ್ಲಿ ಸ್ಪೋಕನ್ ಇಂಗ್ಲಿಷ್ ಲರ್ನಿಂಗ್ ಬುಕ್ಸನ್ನು ಒಟ್ಟು ಹಾಕಿದ್ದಾರೆ. ಮಕ್ಕಳಿಗೆ ಅದು ಲಭ್ಯವಿರ್ತದೆ. ಹೀಗೆ ಅನೇಕ ಪ್ರಯತ್ನಗಳನ್ನು ರಾಮಣ್ಣ ಮಾಡಿ ಮಕ್ಕಳಿಗೆ ಇಂಗ್ಲಿಷ್ ಮಾತಾಡಲು ಕಲಿಸ್ತಾರೆ. ರಾಮಣ್ಣನವರ ಸಹಶಿಕ್ಷಕರಾದ ಪರಮೇಶಯ್ಯ ಕೂಡ ತುಂಬ ಚೆನ್ನಾಗಿ ಬೆಂಬಲವಾಗಿ ನಿಲ್ತಾರೆ. ಅನೇಕ ಕೆಲಸಗಳನ್ನು ಮಾಡ್ತಾರೆ. ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತೂ ಪರಮೇಶಯ್ಯನೇ ಮಾಡ್ತಾರೆ. ಈ ಎಲ್ಲ ಪ್ರಯತ್ನದಿಂದ ಮೊದಲಿಗೆ ಬರೀ 3 ಮಕ್ಕಳು ಇಂಗ್ಲಿಷ್ ಮಾತಾಡಲು ಕಲಿತಾರೆ. ಕ್ರಮೇಣ ಈ 3 ಮಕ್ಕಳಿಂದ ಎಲ್ಲ ಮಕ್ಕಳು ಇಂಗ್ಲಿಷ್ ಮಾತಾಡಲು ಪ್ರಾರಂಭಿಸ್ತಾರೆ. ಶಾಲೆಯ ಅಸೆಂಬ್ಲಿಯಲ್ಲಿ, ವಿವಿಧ ವೇದಿಕೆಗಳಲ್ಲಿ ಮಕ್ಕಳು ಇಂಗ್ಲಿಷ್ನಲ್ಲಿ ಕಾರ್ಯಕ್ರಮ ನಿಭಾಯಿಸ್ತಾರೆ. ಇದನ್ನೆಲ್ಲ ನೋಡಿ ಸಮುದಾಯದವರಿಗೆ ಭಾರಿ ಖುಷಿ ಆಯಿತು. ತಮ್ಮ ಮಕ್ಕಳ ಬಗ್ಗೆ, ತಮ್ಮ ಶಾಲೆ ಬಗ್ಗೆ ಅವರಿಗೆ ಹೆಮ್ಮೆ ಹುಟ್ಟಿತು. ಶಾಲೆಯಲ್ಲಿ ತುಂಬ ದೊಡ್ಡ ಮೇಳ ಮಾಡಿದರು. ಸಮುದಾಯದವರೆಲ್ಲ ಬಂದರು, ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿದರು. ಖುಷಿಯಿಂದ ಕೊಂಡಾಡಿ ಹೊಗಳಾಡಿ ಪ್ರೀತಿಯಿಂದ ಮೇಷ್ಟ್ರುಗಳ ಜೊತೆಗೆ ವಿಶ್ವಾಸದಿಂದ ಮಾತಾಡಿದರು. ಹಾಗೂ ಅವರಿಗೆ ನಮ್ಮೆಲ್ಲರ ಬೆಂಬಲ ಇದೆ ಎಂದು ಸೂಚಿಸಿದರು. ಒಮ್ಮೆ ಈ ಶಾಲೆಯಲ್ಲಿ ಒಂದು ಘಟನೆ ನಡೀತದೆ. ಒಮ್ಮೆ ಒಂದು ಶಿಕ್ಷಣಾಧಿಕಾರಿಗಳು ಈ ಶಾಲೆಗೆ ಭೇಟಿ ಮಾಡಿದರು. ಅವರು ಮಾತಾಡಿಸ್ತಾ ಇದ್ದರು ಮಕ್ಕಳನ್ನು. ಹಾಗೆ ನಮ್ಮ ರಾಮಣ್ಣ ಮೇಷ್ಟ್ರು ಹೇಳಿದರು, ಸರ್ ಇದು ಇಂಗ್ಲೀಷ್ ಕ್ಲಾಸ್, ನೀವು ಮಕ್ಕಳ ಹತ್ರ ಇಂಗ್ಲೀಷಲ್ಲೇ ಮಾತಾಡಿಸ್ಬೋದು. ಅಧಿಕಾರಿಗಳಿಗೆ ನಂಬಲಿಕ್ಕಾಗಲಿಲ್ಲ ಈ ಶಾಲೆಯ ಮಕ್ಕಳು ಇಂಗ್ಲೀಷ್ ಮಾತಾಡೋದು. ಆದರೂ ಅವರು ಒಂದು ಪ್ರಯತ್ನ ಮಾಡಿದರು. ಮಕ್ಕಳ ಹತ್ರ ಇಂಗ್ಲೀಷಲ್ಲಿ ಒಂದು ಪ್ರಶ್ನೆ ಕೇಳಿದರು. ಮಕ್ಕಳು ಉತ್ತರ ಇಂಗ್ಲೀಷಲ್ಲಿ ಕೊಟ್ಟರು. ಅಧಿಕಾರಿಗಳಿಗೆ ಆಶ್ಚರ್ಯ, ಇದು ಬಾಯ್ಪಾಠ ಮಾಡಿರುವುದಾ? ಆಮೇಲೆ ಬೇರೆ ಬೇರೆ ಮಾತುಗಳನ್ನು ಹೇಳಿದರು. ಅವರು ಮಾತಾಡ್ತಾ ಹೋಗ್ತಿದ್ದ ಹಾಗೆ ಮಕ್ಕಳು ಅವರಿಗೆ ಸರಿಸಾಟಿಯಾಗಿ ಇಂಗ್ಲೀಷಲ್ಲಿ ಉತ್ತರ ಕೊಡ್ತಿದ್ರು. ಕಡೆಗೆ ತುಂಬ ಮಾತುಗಳು ಇಂಗ್ಲೀಷಲ್ಲಿ ಬಂದ ಮೇಲೆ ನಮ್ಮ ಅಧಿಕಾರಿಯವರಿಗೆ ನಂಬಿಕೆ ಬಂತು. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಇಂಗ್ಲೀಷ್ ಕಲಿಸಿದ್ದೀರಿ ನೀವು, ಸ್ವಂತ ಇಂಗ್ಲೀಷ್ ಮಾತಾಡ್ತಾರಲ್ಲ, ಎಷ್ಟು ಚೆನ್ನಾಗಿದೆ ಇದು, ಇದನ್ನು ಎಲ್ಲ ಶಾಲೆಯೂ ಅನುಕರಿಸಬೇಕು ಅಂತ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಆ ಅಧಿಕಾರಿಯವರು ಎಲ್ಲೆಲ್ಲ ಹೋಗಿದ್ದಾರೋ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಈ ಶಾಲೆ ಬಗ್ಗೆ, ಇಂಗ್ಲಿಷ್ ಕಲಿಕೆಯ ಬಗ್ಗೆ ಹೇಳಿದರು. ಇವರ ಮಕ್ಕಳಲ್ಲಿ ಇರುವಂಥ ಒಂದು ಆತ್ಮವಿಶ್ವಾಸದ ಬಗ್ಗೆ ಕೊಂಡಾಡಿದರು. ಮಕ್ಕಳಿಗಾಗಿ ಸ್ಪರ್ಧಾ ವೇದಿಕೆಯನ್ನು ಕಲಿಸುತ್ತಿದ್ದರು ರಾಮಣ್ಣನವರು. ಕಲಿಕಾ ಆಂದೋಲನದಲ್ಲಿ ಮಕ್ಕಳು ಮೊದಲ ಸ್ಥಾನ ಪಡೆದರು. ತಮ್ಮ ಮಕ್ಕಳನ್ನು ಪ್ರತಿಭಾ ಕಾರಂಜಿಗೆ ರಾಮಣ್ಣ ತಯಾರು ಮಾಡ್ತಿದ್ರು. ತುಂಬ ಶ್ರಮ ವಹಿಸಿ ತಯಾರು ಮಾಡ್ತಿದ್ರು. ಪ್ರತಿಯೊಂದು ಮಗುವಿನ ಪ್ರತಿಭೆಗೆ ಒಂದು ಅವಕಾಶ ಕೊಟ್ಟು ಅವರು ಪ್ರಾರಂಭಿಸ್ತಿದ್ರು. ಹೀಗೆ ಪ್ರತಿಭಾ ಕಾರಂಜಿಯಲ್ಲಿ ಅನೇಕ ಪ್ರೈಸ್ಗಳನ್ನು ತಂದು ಕೊಟ್ಟರು.
ಅನೇಕ ಬಹುಮಾನಗಳನ್ನು ಗೆಲ್ಲುತ್ತಿದ್ದರು ನಮ್ಮ ಈ ಶಾಲೆಯ ಮಕ್ಕಳು. ಇದನ್ನೆಲ್ಲ ನೋಡಿ ಖುಷಿಯಾಗಿ ಖಾಸಗಿ ಶಾಲೆಯ ಮಕ್ಕಳು ಕೂಡ ಇಲ್ಲಿಗೆ ಬಂದು ಸೇರಲಿಕ್ಕೆ ಪ್ರಾರಂಭಿಸಿದರು. ಇದರ ದಾಖಲಾತಿ ಕ್ರಮೇಣ ಹೆಚ್ಚಾಗ್ತಾ ಹೋಯಿತು. ಈ ಖಾಸಗಿ ಶಾಲೆಯಿಂದ ಮಕ್ಕಳು ಬಂದು ಇಲ್ಲಿ ಸೇರುವುದನ್ನು ನಮ್ಮ ರಾಮಣ್ಣವರು ತುಂಬ ಪ್ರೀತಿಯಿಂದ, ತುಂಬ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ರಾಮಣ್ಣನವರು ದಾಖಲಾತಿ ಹೆಚ್ಚಿಸಲು ಮಾಡಿದ ಇನ್ನೊಂದು ಉಪಾಯ ಈ ಶಾಲೆಯಲ್ಲಿ ಅಂಗನವಾಡಿಯನ್ನು ತೆರೆಯೋದು. ಹಾಗೆ ಅಂಗನವಾಡಿಗೆ ಬಂದ ಮಕ್ಕಳು ಇಲ್ಲೇ ದಾಖಲಾಗ್ತಾರೆ, ಮುಂದುವರಿಸ್ತಾರೆ ಎಂಬುದು ರಾಮಣ್ಣನವರಿಗೆ ಗೊತ್ತಿತ್ತು. ಅಂಗನವಾಡಿ ಟೀಚರಿಗೆ, ಅಂಗನವಾಡಿಯಲ್ಲಿ ಬರುವಂಥ ಬೇರೆ ಅನೇಕ ವಸ್ತುಗಳಿಗೆ, ಆಟಿಕೆಗಳಿಗೆ ಎಲ್ಲದಕ್ಕೂ ದಾನಿಗಳಿಂದ ಸಹಾಯವನ್ನು ಪಡೆದು ಒಂದು ಸುಸಜ್ಜಿತವಾದಂಥ ಅಂಗನವಾಡಿಯನ್ನು ತಯಾರಿಸಿದರು. ಹಾಗೂ ಪ್ರಾರಂಭವೇ ಮಾಡಿದರು. ಈ ಅಂಗನವಾಡಿಯ ಮಕ್ಕಳು ಶಾಲೆಯ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸುವ ಹಾಗೆ ರಾಮಣ್ಣ ನೋಡಿಕೊಂಡರು. ಇದರಿಂದಾಗಿ ನಮ್ಮ ಅಂಗನವಾಡಿಯ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬ ಬೆಳೆಯಿತು. ತುಂಬ ಚೆನ್ನಾಗಿ, ತುಂಬ ಖುಷಿಯಾಗಿ ಮಕ್ಕಳು ಭಾಗವಹಿಸುತ್ತಿದ್ದರು. ರಾಮಣ್ಣನವರು ಶಾಲೆಯಲ್ಲಿ ಅನೇಕ ಉಪಕ್ರಮಗಳನ್ನು ಮಾಡಿದ್ದಾರೆ. ಥಟ್ ಅಂತ ಇಂಗ್ಲಿಷ್ ಪದ ಮಾಡು, ಗುಂಪು ಕಲಿಕೆ, ಗೆಳೆಯರ ಜೊತೆ ಕಲಿಕೆ, ಚರ್ಚಾ ಸ್ಪರ್ಧೆ, ಅಶುಭಾಷಣ. ಪ್ರತಿ ಶನಿವಾರ ಮಕ್ಕಳಿಗೆ ಇದೆಲ್ಲ ಮಾಡಿ ತುಂಬ ಖುಷಿ ಕೊಡ್ತಿದ್ರು. ಮಕ್ಕಳು ಶಾಲೆಗೆ ಬರಲು ಎದುರು ನೋಡ್ತಿದ್ರು. ದಾನಿಗಳಿಂದ ಶಾಲೆಗೆ ತುಂಬ ಸವಲತ್ತನ್ನು ಮಾಡಿದರು. ನೋಟ್ಬುಕ್, ಜಾಮೆಟ್ರಿ ಬಾಕ್ಸ್, ಸ್ಟೋರಿ ಬುಕ್ಸ್, ವಾಟರ್ ಫಿಲ್ಟರ್, ಜಮಖಾನ, ನ್ಯಾಪ್ಕಿನ್ಸ್, ಕ್ಯಾರಮ್ ಬೋರ್ಡ್, ಗೇಮ್ಸ್ ಮತ್ತು ಸ್ಪೋರ್ಟ್ಸ್ ಮೆಟೀರಿಯಲ್, ಸ್ಪೀಕರ್ ಸಿಸ್ಟಮ್. ಸ್ವಂತ ಹಣ ಹಾಕಿ ರಾಮಣ್ಣನವರು ಮಕ್ಕಳಿಗೆ ಗುರುತಿನ ಚೀಟಿ, ಟೈ, ಬೆಲ್ಟ್ ಹಾಗೂ ಅನೇಕ ಕಲಿಕೋಪಕರಣಗಳನ್ನು ಮಾಡಿದ್ದಾರೆ. ಹೀಗೆ ಶಾಲೆಗೆ ಕೆಲವರು ದಾನ ಮಾಡುವುದನ್ನು ನೋಡಿ ಉಳಿದವರು ಅದರಿಂದ ಪ್ರಭಾವಿತರಾಗಿ ತುಂಬ ಜನ ದಾನ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಈ ಶಾಲೆಯಲ್ಲಿ ಓದುವ ಮೂಲೆ ಇದೆ, ತುಂಬ ಒಳ್ಳೆಯ ಗ್ರಂಥಾಲಯ ಇದೆ, ಇಷ್ಟದ ಓದಿನ ಸಮಯ ಅಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ವೇದಿಕೆ ಇದೆ, ತುಂಬ ಸಕ್ರಿಯವಾಗಿದೆ. ಮಕ್ಕಳ ಕಥಾಲೋಕ ಎಂಬುದೊಂದು ವೈಶಿಷ್ಟವಾದಂಥ ಒಂದು ವಿಚಾರ, ಒಂದು ಚಟುವಟಿಕೆ ಇಲ್ಲಿ ನಡೆಯುತ್ತದೆ. ಮತ್ತು ಇಲ್ಲಿ ನಡೆಯುವಂಥ ಪಾಠ ಎಲ್ಲವೂ ಚಟುವಟಿಕೆ ಆಧಾರಿತ ಪಾಠ. ಇದನ್ನೆಲ್ಲ ಮಾಡುತ್ತಾ ಮಕ್ಕಳನ್ನು ಉತ್ತಮ ವಸತಿ ಶಾಲೆಗೆ ಸೇರಿಸಲು ಪ್ರಯತ್ನ ರಾಮಣ್ಣ ಮೇಷ್ಟ್ರು ಮತ್ತು ಅವರ ಸಹ ಶಿಕ್ಷಕರು ತುಂಬ ಮಾಡುತ್ತಾರೆ. ಪ್ರತಿ ವರ್ಷ ಈ ಶಾಲೆಯಿಂದ 4-5 ಮಕ್ಕಳು ವಸತಿ ಶಾಲೆಗೆ ಸೇರುತ್ತಾರೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲೋ ಇದ್ದ ಶಾಲೆಯನ್ನು ಎಲ್ಲಿಗೆ ತಂದು ರಾಮಣ್ಣ ಸರ್ ಅವರ ಶ್ರಮದಿಂದ ಹಾಗೂ ಪ್ರಯತ್ನದಿಂದ ಮಾಡಿದ್ದಾರೆ. ಅದ್ಭುತವಾದ ಶಾಲೆಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಸೃಷ್ಟಿಸಿದ ರಾಮಣ್ಣ ಸರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು. ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನೀವು ಸ್ಪೋಟಿಫೈ ಮತ್ತು ಯೂಟ್ಯೂಬ್ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟ ಲಿಂಕನ್ನು ಉಪಯೋಗಿಸಿ.